ಬಿಡದಿ ಟೌನ್ಶಿಪ್ ವಿಚಾರವೇ ಕಾಂಗ್ರೆಸ್ ಸರ್ಕಾರ ಒಂದ್ ರೀತಿಯ ಮುಜುಗರಕ್ಕೆ ಈಡಾಗುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಬಿಕಾಸ್ ಆಫ್ ಪ್ರತಿಭಟನೆಗಳು. ಆದ್ರೆ ಮತ್ತೊಂದು ಹೊಸ ಟೌನ್ಶಿಪ್ ಅನ್ನು ಈಗ ಸರ್ಕಾರ ಮಾಡಕ್ ಹೊರಟಿದೆ. ಅಷ್ಟಕ್ಕೂ ಈ ಟೌನ್ಶಿಪ್ ಎಲ್ಲ ಆಗ್ತಿದೆ, ಏನು ಎತ್ತ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಕೊಡ್ತೀವಿ. ರಾಜ್ಯ ದೇಶ ವಿದೇಶದ ಪ್ರಮುಖ 10 ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಹೀಗಿರ್ತಕ್ಕಂತ ವೇಳೆ ರಾಜ್ಯ ಸರ್ಕಾರ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದೆ. ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೋಲಾರ ಚಿನ್ನದ ಗಣಿ ಪ್ರದೇಶದಲ್ಲಿ ಸಮಗ್ರ ಟೌನ್ಶಿಪ್ ನಿರ್ಮಾಣ ಯೋಜನೆಗೆ ಇದೀಗ ಮರುಜೀವ ನೀಡೋಕೆ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಸಮಗ್ರ ವರದಿ ಹಾಗೂ ಮಾರ್ಗಸೂಚಿ ಸಿದ್ಧಪಡಿಸಲು ಅರ್ಹ ಸಲಹೆಗಾರ ನೇಮಕಕ್ಕೆ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಟೆಂಡರ್ ಆಹ್ವಾನ ಮಾಡಿದೆ. ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಈ ಬೃಹತ್ ಯೋಜನೆಗೆ ಮರುಜೀವ ಕಲ್ಪಿಸಲು ಇದೀಗ ಸರ್ಕಾರ ಮುಂದಾಗಿದೆ. ಆಯ್ಕೆಗೊಳ್ಳುವ ಸಲಹೆಗಾರರು ಕೋಲಾರ ಚಿನ್ನದ ಗಣಿ ಪ್ರದೇಶದಲ್ಲಿ ಸಮಗ್ರ ಟೌನ್ಶಿಪ್ ನಿರ್ಮಾಣ ಯೋಜನೆಯ ಆರ್ಥಿಕತೆ ಸೇರಿದಂತೆ ತಾಂತ್ರಿಕ ಕಾರ್ಯಗಳ ವರದಿಯನ್ನ ಸಿದ್ಧಪಡಿಸುವುದು, ಮಾರುಕಟ್ಟೆಯ ಬೇಡಿಕೆಯನ್ನ ಪರಿಶೀಲಿಸುವುದು, ಭೂಮಿಯ ಮೌಲ್ಯ ಹಾಗೂ ಸೂಕ್ತವಾದ ಪಿಪಿಪಿ ಮಾದರಿಯನ್ನ ಸರ್ಕಾರಕ್ಕೆ ಶಿಫಾರಸು ಮಾಡಲಿದ್ದಾರೆ. ಇನ್ನು ದೇಶ ವಿದೇಶಗಳಲ್ಲಿನ ಯಶಸ್ವಿ ಟೌನ್ಶಿಪ್ ಯೋಜನೆಗಳ ಅಧ್ಯಯನ ಮಾಡಿ ರಾಜ್ಯದಲ್ಲಿ ಹಂತ ಹಂತವಾಗಿ ಯೋಜನೆಯನ್ನ ಹೇಗೆ ಜಾರಿಗೊಳಿಸಬೇಕು ಮತ್ತು ಅದರಿಂದ ಸರ್ಕಾರಕ್ಕೆ ಹೇಗೆ ಆದಾಯವಾಗುತ್ತೆ ಎಂಬ ಕುರಿತಾಗಿ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಲಾಗಿದೆ. ಇನ್ನು ಪ್ರಸ್ತುತ ನಿರ್ಮಾಣ ಹಂತದಲ್ಲಿರತಕ್ಕಂಥ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೆದ್ದಾರಿಯನ್ನು ಬಳಸಿಕೊಂಡು ಈ ಹೊಸ ಟೌನ್ಶಿಪ್ ಮೂಲಕ ಕೆಜಿಎಫ್ ನಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಹೂಡಿಕೆದಾರರನ್ನ ಸೆಳೆಯುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಎಸ್, ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ, ತಮಿಳುನಾಡಿಗೆ ಲಾಭ, ಏರ್ಪೋರ್ಟ್ ಆಂಧ್ರದವ್ರಿಗೆ ಲಾಭ. ಈಗ ಬಿಡದಿ ಟೌನ್ಶಿಪ್ ಹೆಚ್ಚು ಕಮ್ಮಿ ಅದು ಬೇರೆ ರಾಜ್ಯದವ್ರಿಗೆ ಒಂದು ಅರ್ಧಕ್ಕರ್ಧ. ಈ ಕೆಜಿಎಫ್ ಅಲ್ಲಿ ಕನ್ನಡ ಮಾತಾಡೋರೇ ಇಲ್ಲ, ಮಾತಾಡೋದೇ ತಮಿಳು. ಅದ್ ಮಾತಾಡೋಕ್ಕಿಂತ ವಿಜಯ್ ಹೇಳ್ಬಿಟ್ಟು ಹೊಸೂರಿಂದ ಮುಂದಕ್ಕೆ ಹೋಗಿ ಕೃಷ್ಣಗಿರಿಲಿ ಎಲ್ಲಾರು ಮಾಡಿದ್ರೆ ಚೆನ್ನಾಗಿರೋದು. ಕರ್ನಾಟಕ ಅಂತಂದ್ರೆ ಬರೀ ಬೆಂಗಳೂರಲ್ಲ, ಕರ್ನಾಟಕ ಅಂತಂದ್ರೆ ಬೆಳಗಾವಿ, ಕಲಬುರಗಿ, ಯಾದಗಿರಿ, ವಿಜಯಪುರ, ಧಾರವಾಡ, ದಾವಣಗೆರೆ, ಮಂಗಳೂರು ಎಲ್ಲ ಇದೆ. ಕೆಜಿಎಫ್ ಅಲ್ಲಿ ಕನ್ನಡ ಮಾತಾಡೋರು ಎಲ್ಲ ಗೆಲ್ಲೋ MLA ಮಾತಾಡ್ತಿರೋ ಭಾಷೆನೆ. ಈಗ ರೂಪಕಲಾ ಶಶಿಧರ್ ಬಿಟ್ರೆ ಹಿಂದೆ ಅವರೆಲ್ಲ ADMK ಇಂದ ಅಲ್ಲಿ MLA ಗೆಲ್ಲೋರು, RP ಇಂದ ರಾಜೇಂದ್ರನ್ ಅಂತ ಗೆಲ್ಲೋರು, ಎಲ್ಲ ತಮಿಳಲ್ಲೇ ಭಾಷಣ ಮಾಡೋರು ವಿಧಾನಸೌಧದಲ್ಲಿ. KGF ಅಲ್ಲಿ ಇನ್ನೊಂದು ಟೌನ್ಶಿಪ್. ಅದ್ ಯಾಕೆ ಇವ್ರು ಕರ್ನಾಟಕ ಸರ್ಕಾರ ಅಂತಿದ್ವೋ ಅಥವಾ ಬೇರೆ ಅಕ್ಕಪಕ್ಕ ರಾಜ್ಯಕ್ಕೆ ಉದ್ಧಾರ ಮಾಡಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ಬಟ್ KGF ಯೋಜನೆ ಏನಿದೆಯಲ್ಲ, ಇದು ಯಾವುದೇ ಕಾರಣಕ್ಕೆ 4 ಆಣಿ ಕನ್ನಡಿಗರಿಗೆ ಲಾಭ ಇಲ್ಲ. ಇದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಯೋಜನೆಯನ್ನ ಕೈ ಬಿಡಬಹುದಿತ್ತು, ಆಗ ಅದನ್ನ ತಮ್ಮ ಕನಸಿನ ಯೋಜನೆ ಅಂತ ಹೇಳಿದವರು ಈಗ ರಾಜಕೀಯಕ್ಕಾಗಿ ಇದೇ ವಿಚಾರವನ್ನ ಎತ್ತುತ್ತಿದ್ದಾರೆ ಅಂತ ಆರೋಪಿಸಿದರು. ಚರ್ಚೆಗೆ ಆಹ್ವಾನಿಸುತ್ತಿರುವ ಕುಮಾರಸ್ವಾಮಿ ಅವರನ್ನ ಪ್ರಶ್ನಿಸಿದ ಬಾಲಕೃಷ್ಣ, ಇಲ್ಲೇ ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳ್ತಿದ್ದಾರೆ. ನಾವ್ಯಾಕೆ ಬರ್ಬೇಕು? ಆಗ ಇದೇ ಯೋಜನೆಯನ್ನ ತಮ್ಮ ಕನಸಿನ ಕೂಸು ಅಂತ ಹೇಳಿ ನಾನ್ ಬಿಡ್ಲಿಕ್ಕೆ ತಯಾರಿಲ್ಲ ಅಂದ್ರಿ. ಅಭಿವೃದ್ಧಿ ಆದಂತಹ ಜಾಗದಲ್ಲಿ 40% ಕೊಡ್ತೀನಿ ಅಂತ ಹೇಳಿದ್ರಿ. ನಾವು 40ರಿಂದ 45% ಕೊಡ್ತೀವಿ ಅಂತ ಹೇಳ್ತಿದೀವಿ. ನಾವು ರೈತ ವಿರೋಧಿಗಳು ಅಂತ ನೀವು ಬಿಂಬಿಸಿದಿರಿ. ಇದು ರಾಜಕೀಯಕ್ಕಾಗಿ. ನೀವು ಹೇಳಿದ್ದು 40%, ನಾವು 40ರಿಂದ 50 ಕೊಡ್ತಾ ಇದೀವಿ. ನಿಜವಾಗಿ ರಾಜಕೀಯ ವಿರೋಧಿಗಳು ನೀವು ಅಂತ ಶಾಸಕ ಬಾಲಕೃಷ್ಣ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೆಡ್ ಝೋನ್ ವಿಚಾರ ಪ್ರಸ್ತಾಪ ಮಾಡಿದಂತ ಬಾಲಕೃಷ್ಣ ಅವರು ರೆಡ್ ಝೋನ್ ಮಾಡಿಲ್ಲ ಎಂಬುದನ್ನ ಕುಮಾರಸ್ವಾಮಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಿ ಹೇಳಲಿ. ಅವರು ಆ ಮಾತು ಸಾಬೀತುಪಡಿಸಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಅವರು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಪ್ರಮಾಣ ಮಾಡ್ಲಿ ಅಂತ ಕುಮಾರಸ್ವಾಮಿ ಅವರಿಗೆ ಮಾಗಡಿ ಬಾಲಕೃಷ್ಣ ಸವಾಲ್ ಹಾಕಿದ್ರು. ಡೋಂಗಿ ರಾಜಕಾರಣ ಬಿಟ್ಟು ನೇರವಾಗಿ ಸತ್ಯದ ಆಧಾರದ ಮೇಲೆ ರಾಜಕಾರಣ ಮಾಡಬೇಕು. ರಾಜಕಾರಣಿಗಳು ನೇರವಾದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಬೇಕು. ಸುಳ್ಳು ಆರೋಪಗಳಿಂದ ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡಬಾರದು ಅಂತ HC ಬಾಲಕೃಷ್ಣ ಕುಮಾರಸ್ವಾಮಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು. ಮಾಗಡಿ ಬಾಲಕೃಷ್ಣ ವರ್ಸಸ್ ಕುಮಾರಸ್ವಾಮಿ ಅವರು, ಕುಮಾರಣ್ಣ ವರ್ಸಸ್ ಬಾಲಣ್ಣ, ಇಬ್ರು ಆಪ್ತ ಸ್ನೇಹಿತರು. ಬಟ್ ಕುಮಾರಸ್ವಾಮಿ ಅವ್ರಿಗಿಂತ ರಾಜಕೀಯದಲ್ಲಿ ಸೀನಿಯರ್ ಬಾಲಕೃಷ್ಣ. 94 MLA ಮಾಗಡಿಗೆ. ಅದಾದ್ಮೇಲೆ ಲೋಕಸಭಾ ಮೆಂಬರ್ ಕುಮಾರಸ್ವಾಮಿ ಅವರು 96-97 ನಂತರ. ಅದೇ ಪಾರ್ಟಿಲಿ 3 ಸಾರಿ MLA JDS ಅಲ್ಲೇ. ಈಗ ಕಾಂಗ್ರೆಸ್ ಇಂದ MLA ಬಾಲಕೃಷ್ಣ ಅವರು. ಬಟ್ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ JDS ಹಾಗೂ ಕಾಂಗ್ರೆಸ್ ಇಬ್ಬರ ಪಾತ್ರಗಳು ಕೂಡ ಇವತ್ತು ಸನ್ನಿವೇಶಕ್ಕಿದೆ. ಆದ್ರೆ ಈ ಪಾಯಿಂಟ್ ಹೌದು, ನಂತರ ನಾವು ವಾಪಸ್ ತಗೊಂಡ್ವಿ ಎಲ್ಲಾನು ಹೇಳ್ತಾರೆ. ಆದ್ರೆ ರೆಡ್ ಝೋನ್ ಇಂದ ವಾಪಸ್ ತೆಗಿಬೇಕಾಗಿತ್ತು, ಯಾಕೆ ತೆಗ್ದಿಲ್ಲ, ಆಣೆ ಮಾಡಿ ಅಂತ ಕರೀತಾವ್ರೆ. ಆಣೆ ಪ್ರಮಾಣಕ್ಕೆ ಹೋಗ್ತಾರ ನೋಡ್ಬೇಕೀಗ. ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಸಂಪುಟ ವಿಸ್ತರಣೆ ಚರ್ಚೆ ತೀವ್ರವಾಗಿರುವ ನಡುವೆಯೇ ಸಚಿವ ಸತೀಶ್ ಜಾರಕಿಹೊಳಿ ಮಹತ್ವದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಆದ್ರೆ ಸರ್ಕಾರ ಬುಡ ಅಲ್ಲಾಡುತ್ತೆ ಅನ್ನೋ
ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಗೆ ತೀವ್ರ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೌದು, ಸ್ವಲ್ಪ ಮಟ್ಟಿಗೆ ಅಲ್ಗಾಡುತ್ತೆ, ಆದ್ರೆ ಸರ್ಕಾರಕ್ಕೆ ಯಾವುದೇ ಅಪಾಯ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತ ಸತೀಶ್ ಜಾರಕಿಹೊಳಿ ಹೆಚ್ಚೆಂದ್ರೆ 2-3 ದಿನಗಳಷ್ಟೇ ರಾಜಕೀಯ ಚಟುವಟಿಕೆಗಳು ಜೋರಾಗಬಹುದು, ಬಳಿಕ ಎಲ್ಲವೂ ಸಹಜ ಸ್ಥಿತಿಗೆ ಬರುತ್ತೆ. 3ನೇ ಮುಖ್ಯಮಂತ್ರಿ ಬರ್ತಾರೆ ಎಂಬ ಮಾತಿಗೆ ಯಾವುದೇ ಅರ್ಥ ಇಲ್ಲ. DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಸರ್ಕಾರ ಗಟ್ಟಿಯಾಗಿಯೇ ಮುಂದುವರಿಯುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು. ಇದೇ ವೇಳೆ ಬಿಜೆಪಿ ಆಡಳಿತದ ಉದಾಹರಣೆ ಕೊಟ್ಟಂತ ಅವರು, ಬಿಜೆಪಿ ಸರ್ಕಾರದಲ್ಲಿಯೂ ಇಂತಹ ಬೆಳವಣಿಗೆಗಳು ನಡೆದಿದ್ವು. ಹೊಸ ಶಾಸಕರಿಗೆ ಸಚಿವ ಸ್ಥಾನ ನೀಡುವ ವಿಚಾರವನ್ನ ಮಾಜಿ ಮುಖ್ಯಮಂತ್ರಿ ಇಬ್ರು ಕೂತ್ಕೊಂಡು ಹೈಕಮಾಂಡ್ ಜೊತೆ ಮಾತಾಡಿ ಯಾರು ಕೊಡಬಹುದು ಅಂತ ನಿರ್ಧಾರ ಮಾಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರ ನಡುವಿನ ಗೊಂದಲ ಗದ್ದಲದ ಬಗ್ಗೆ ಹೇಳಿದ್ರೆ ನಾವೆಲ್ಲ ಚೆನ್ನಾಗಿದ್ದೀವಿ, ಅಂತದ್ ಏನು ಇಲ್ಲ, 10 ವರ್ಷಗಳಿಂದ ಹೇಗಿದ್ವೋ ಈಗಲೂ ಹಾಗೆ ಇದ್ದೇವೆ ಅಂತ ಎಲ್ಲಾ ವದಂತಿಗಳಿಗೆ ಸತೀಶ್ ಜಾರಕಿಹೊಳಿ ತೆರೆಯನ್ನ ಹೇಳಿದ್ರು. ಇನ್ನು ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋ ವಿಚಾರದಲ್ಲಿ ಕರೆಕ್ಟ್ ಅದು, ಯಾಕಂದ್ರೆ ದೊಡ್ಡ ಜಿಲ್ಲೆ ನಮ್ದು, 18 ವಿಧಾನಸಭಾ ಕ್ಷೇತ್ರ ಇದೆ ನಮ್ಮಲ್ಲಿ, ಬೇಕು ಅಂತ. ಒಂದು ಮೊದಲನೇ ಪಾಯಿಂಟ್, ಕ್ಯಾಬಿನೆಟ್ ವಿಸ್ತರಣೆ ಸನ್ನಿವೇಶದಲ್ಲಿ ಇಲ್ಲ CMA ಚೇಂಜ್ ಆಗ್ಬಿಡ್ತಾರೇನೋ, ಆತರ ಸಾಧ್ಯತೆಗಳೇನಿಲ್ಲ, ಮುಖ್ಯಮಂತ್ರಿ ಬದಲಾಗಲ್ಲ. ಸಹಜವಾಗಿ ಅಸಮಾಧಾನ ಸ್ಫೋಟ ಆಗತ್ತೆ, ಬೀದಿ ಬಂದು ಮಾತಾಡ್ತಾರೆ, ಅವ್ರ ಬೆಂಬಲಿಗರು ಗಲಾಟೆ ಮಾಡ್ತಾರೆ, ಟೈರ್ ಸುಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಇವೆಲ್ಲ ಹಾಗೆ ಆಗತ್ತೆ. ಸತೀಶ್ ಜಾರಕಿಹೊಳಿ ಅವ್ರು ಹೇಳೋ ತರ 2-3 ದಿನ ಗಲಾಟೆ ಗದ್ದಲೆ ಇರುತ್ತೆ, ಆಮೇಲೆ ಎಲ್ಲ ಅವರೇ ಸುಮ್ನೆ ಹೋಗ್ತಾರೆ, ಏನ್ ಮಾಡ್ತಾರೆ, ರಾಜೀನಾಮೆ ಕೊಡಕ್ಕಾಗತ್ತೇನೋ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರಪ್ಪ, ಒಬ್ಬ MLA ರಾಜೀನಾಮೆ ಕೊಟ್ನ, ಕೊಡಬೇಡಿ ಅಂತ. ಅಧಿಕಾರ ಇದ್ದಾಗ ಮಾತ್ರ, ಒಂಥರ ಸಕ್ಕರೆ ಇದ್ದಂಗೆ, ಸಕ್ಕರೆ ಇರೋ ಕಡೆ ಇರುವೆ ಬರುತ್ತಲ್ಲ ಹಂಗೆ, ಅಧಿಕಾರ ಇದ್ರೆ ಸಿದ್ದರಾಮಯ್ಯನವರೇ ಸೂಪರು. DK ಅಧಿಕಾರ CM ಆದ್ರು ಸಿದ್ದರಾಮಯ್ಯ ಮನೆ ಬಾಗ್ಲಿಗೆ ಹೋಗೋರಲ್ಲ, DK ಮನೆ ಬಾಗ್ಲಿಗೆ ಬರ್ತಾರೆ ಅಷ್ಟೇ. ಬೆಲೆ ಸಿದ್ದರಾಮಯ್ಯನವ್ರಿಗೂ ಅಲ್ಲ, DK ಅವ್ರಿಗಲ್ಲ, ಅಧಿಕಾರಕ್ಕೋಸ್ಕರ ಅವ್ರ ಹಿಂದೆ ಹೋಗ್ತಾರಲ್ಲ. ಹಾಗಾಗಿ ಅಂಡ್ ಸಿದ್ದರಾಮಯ್ಯ ಅವರು ಈಗ ಮಾಜಿ ಮುಖ್ಯಮಂತ್ರಿ, ಬಟ್ ಸದ್ಯಕ್ಕೆ ಪವರ್ಫುಲ್, ಸರ್ಕಾರದಲ್ಲಿ ಒಂದಷ್ಟು ಹಿಡಿತವನ್ನು ಹೊಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಬ್ರು ಕೂಡ ಆತ್ಮೀಯರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಅಂಡ್ ಫೈನಲಿ ಬೆಳಗಾವಿ 18, ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ 28 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ. ಅದನ್ನ ಬಿಟ್ರೆ 2ನೇ ಅತಿ ದೊಡ್ಡ ಜಿಲ್ಲೆ ಅನ್ನೋದು ಬೆಳಗಾವಿ, 18 ವಿಧಾನಸಭಾ ಕ್ಷೇತ್ರ. ಬೆಳಗಾವಿ ನಂತರ ಮೈಸೂರು ಅನ್ನೊಂದು ಬರುತ್ತೆ, ತುಮಕೂರು ಅನ್ನೊಂದು ಬರುತ್ತೆ. ಸೊ ಹಾಗಾಗಿ 2ನೇ ಅತಿ ದೊಡ್ಡ ಜಿಲ್ಲೆ, 18 MLA ಇರುವಾಗ ಅಲ್ಲಿ ಒಬ್ಬರೇ ಮಂತ್ರಿ, ಇವರೊಬ್ರು ಸತೀಶ್ ಜಾರಕಿಹೊಳಿ. ಲಾಸ್ಟ್ ಟೈಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರಲ್ಲಿ. ಸೊ ಆಗ ನೋಡಿದ್ರೆ ಇನ್ನೂ 1-2 ಮಂತ್ರಿ ಕೊಡ್ಬೇಕು, ನಾಟ 1 ಅಲ್ಲ 2 ಕೊಡ್ಬೇಕು. ರಾಮದುರ್ಗದ ಅಶೋಕ್ ಪಟ್ಟಣ್ ಕೂಡ ಕೇಳ್ತಾ ಇದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮತ್ತೆ ಕೇಳ್ತಾ ಇದಾರೆ, ಏನಾಗುತ್ತೆ ನೋಡ್ಬೇಕು. ರಾಮ ಮಂದಿರ ದೇಣಿಗೆ ದುರ್ಬಳಕೆ ಆರೋಪದ ವಿಚಾರ ಮತ್ತೆ ರಾಜಕೀಯ ಕಾವು ಪಡೆದುಕೊಂಡಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು, ನೇಷನ್ ಫಸ್ಟ್ ಅಲ್ಲ, ಬಿಜೆಪಿಗೆ ಡೊನೇಷನ್ ಫಸ್ಟ್ ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಪ್ರಿಯಾಂಕ್ ಖರ್ಗೆ, ರಾಮ ಮಂದಿರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಹಿಡಿದು ಶಿಲಾನ್ಯಾಸ, ಪ್ರಾಣ ಪ್ರತಿಷ್ಠೆ, ಉದ್ಘಾಟನೆವರೆಗೂ ಎಲ್ಲಾ ಶ್ರೇಯಸ್ಸನ್ನ ಬಿಜೆಪಿಯವರೇ ಪಡ್ಕೊಂಡಿದ್ದಾರೆ. ಹಾಗಿದ್ರೆ ದೇಣಿಗೆ ದುರ್ಬಳಕೆ ಆರೋಪದ ಹೊಣೆಯನ್ನು ಕೂಡ ಅವರೇ ಹೊತ್ಕೊಳ್ಬೇಕು ಅಂತ ಪ್ರಶ್ನೆ ಮಾಡಿದ್ರು. RSS, ವಿಶ್ವ ಹಿಂದೂ ಪರಿಷತ್ ಮತ್ತು ಟ್ರಸ್ಟ್ ವಿರುದ್ಧವೇ ಆರೋಪಗಳಿವೆ. ಟ್ರಸ್ಟ್ ಸದಸ್ಯರು ರಾಜೀನಾಮೆ ನೀಡಿದ್ದಾರೆ ಅಂದ್ರೆ ಹಣ ಎಲ್ಲಿಗೋಯ್ತು ಎಂಬ ಪ್ರಶ್ನೆಗೆ ಉತ್ತರ ನೀಡಬೇಕು. ಇದಕ್ಕೆ ಕಾಂಗ್ರೆಸ್ ಏಕೆ ಉತ್ತರ ಕೊಡಬೇಕು ಅಂತ ಅವ್ರು ಹೇಳೋರೆ. ಕರೆಕ್ಟ್, ಬಿಜೆಪಿ ವಿರುದ್ಧ ಅವರೇ ಕೊಡಬೇಕು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶ ಪ್ರವಾಸವನ್ನು ಟೀಕಿಸಿದ ಪ್ರಿಯಾಂಕ್ ಖರ್ಗೆ, ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂತ ಸಂದರ್ಭದಲ್ಲಿ ಪ್ರಧಾನಿ ವಿದೇಶ ಪ್ರವಾಸಕ್ಕೆ ತೆರಳುತ್ತಾರೆ ಅಂತ ವ್ಯಂಗ್ಯವಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು, ಬಿಜೆಪಿ ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ನೀಡಲಿದೆ ಎಂಬುದರತ್ತ ಗಮನ ನೆಟ್ಟಿದೆ. ಕರೆಕ್ಟ್, ರಾಮ ಮಂದಿರದ ಮಸೀದಿ ಕೆಡವಿ ರಾಮ ಮಂದಿರ ಕಟ್ತೀವಿ ಅಂತ ಶುರುವಾದಂತ ಹೋರಾಟ, ಕಟ್ಟಿದ್ದು ಶ್ರೇಯಸ್ಸು ಎಲ್ಲವೂ ಬಿಜೆಪಿಗೆ ಸಲ್ಲತ್ತೆ ಅನ್ನುವುದಾದರೆ ಅಲ್ಲಾಗಿರ್ತಕ್ಕಂಥ ವ್ಯತ್ಯಾಸದ ಹೊಣೆಗಾರರು ಅವರೇ ಆಗಿರ್ಬೇಕಲ್ಲ. ಲಾಭ ತಗೊಳಕ್ ಮಾತ್ರ ಬಿಜೆಪಿ, ನಷ್ಟ ಆದ್ರೆ ಅದೆಲ್ಲ ಬೇರೆಯವರು ಒಂದಾಗತ್ತಾ? ಆಗಲ್ಲ. ಕರೆಕ್ಟ್, ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಅಂಡ್ ವಿದೇಶಕ್ಕೆ ನರೇಂದ್ರ ಮೋದಿ ಈಗ ಹೋಗ್ತಾ ಇಲ್ಲ, ಅವ್ರು ಎಲ್ಲಿ ಹೋಗ್ತಾರೆ, ಯಾರನ್ನ ಭೇಟಿ ಆಗ್ತಾರೆ ಅಂತ ಕಂಪ್ಲೀಟ್ ಕ್ಲಾರಿಟಿ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗ್ತಾರೆ, ಯಾರನ್ನ ಭೇಟಿ ಆಗ್ತಾರೆ ಅಂತ ಗೊತ್ತಿಲ್ಲ. ಕಾಯ್ತಾರೆ DK ಶಿವಕುಮಾರ್ ಬಂದ ತಕ್ಷಣ ಕ್ಯಾಬಿನೆಟ್ ವಿಸ್ತರಣೆ ಮಾಡೋಣ ಅಂತ ಅಲ್ವಾ. ಹಾಗಾಗಿ ಹೇಗೆ ಬಿಜೆಪಿಯವರು ಉತ್ತರ ಕೊಡ್ಲಿಕ್ಕೆ ಅವರೇ ಹೊಣೆಗಾರರು, ರಾಹುಲ್ ಗಾಂಧಿ ಅವರ ವಿಷಯದಲ್ಲಿ ಕೂಡ ಬಿಜೆಪಿ ಇತ್ತು ಅಂತ ಪ್ರಶ್ನೆಗೆ ಅವರು ಉತ್ತರ ಕೊಡ್ಬೇಕಲ್ಲ. ಇರ್ಲಿ, ಅವ್ರಿನ್ನು ವಿಪಕ್ಷ ನಾಯಕ, ಆದ್ರೂ ವಿಪಕ್ಷ ನಾಯಕ ಎಲ್ಲಿಗೆ ಹೋಗ್ತಾರೆ ಗೊತ್ತಾಗಬೇಕಲ್ಲ. ಜನ ಹಂಗೂ ಕೇಳ್ತಾರೆ ಬಿಜೆಪಿ ಅವರು, ನೀವ್ ಹೇಳಿ ನರೇಂದ್ರ ಮೋದಿ ಯಾರು ಎಲ್ಲಿಗೆ ಹೋಗ್ತಾರೆ, ಯಾರನ್ನ ಭೇಟಿ ಆಗ್ತಾರೆ ಅಂತ ಫೋಟೋ ಸಮೇತ ಬರುತ್ತೆ. ರಾಹುಲ್ ಗಾಂಧಿ ಎಲ್ಲಿಗೆ ಹೋಗ್ತಾರೆ, ಯಾರನ್ನ ಭೇಟಿ ಆಗ್ತಾರೆ ಹೇಳಿ ಅಂತ ಕೇಳ್ತಾರೆ. ಏನ್ ಮಾಡ್ತಾರೆ ಕಾಂಗ್ರೆಸ್ ಅವರು? ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ಬಳಿಕ ತಮ್ಮ ವಿರುದ್ಧ ಷಡ್ಯಂತ್ರ ನಡೀತು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಡ್ಡ ಮತದಾನ ಪ್ರಕರಣದ ಬಳಿಕ ನನ್ನನ್ನೇ ಅಪರಾಧಿ ಎಂಬಂತೆ ಬಿಂಬಿಸಲು ಷಡ್ಯಂತ್ರ ನಡೆಸಲಾಯಿತು. ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಆಂತರಿಕ ವಿಚಾರಗಳನ್ನ ಹೇಳೋಕೆ ನನಗೆ ಯಾವುದೇ ಸಂಕೋಚ ಇಲ್ಲ ಅಂತ ವಿಜಯೇಂದ್ರ ಹೇಳಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿ ಆಂತರಿಕ ವಿಷಯ ಹೇಳ್ತೀವಿ ಅಂದ್ರೆ ನಿಮ್ಗೆ ಜವಾಬ್ದಾರಿ ಇಲ್ಲ ಅಂತ ಅರ್ಥ ವಿಜಯೇಂದ್ರ ಅವ್ರಿಗೆ.
ಆಂತರಿಕ ವಿಷಯಗಳನ್ನ ನೀವೇ ಚರ್ಚೆ ಮಾಡ್ಕೋಬೇಕು. ನೀವು ಹೋಗ್ಬಿಟ್ಟು ನಿತಿನ್ ನಬೀನ್ ಹತ್ರ ಹೇಳ್ಬೇಕು. ಆದ್ ಬೀದಿಲ್ ನೀವು ಹೇಳ್ಕತ್ತೀರಿ ಅನ್ನೋದಾದ್ರೆ ಅಧ್ಯಕ್ಷ ಆಗಿ ಏನ್ ಬಂತು ಅವನಿಗೆ? ಬಿಜೆಪಿ ಅನ್ನೋ ಟೀಮ್ಗೆ ಟೀಮ್ ಲೀಡರ್, ಬಟ್ ಬಿಜೆಪಿಯ ಗುಂಪಿನ ನಾಯಕ ಆದ್ರಿ ಅನ್ನೋ ಆರೋಪ. ಟೀಮ್ ಲೀಡರ್ ಜವಾಬ್ದಾರಿ ಕೊಟ್ಟ ಮೇಲೆ ಟೀಮ್ ಲೀಡರ್ ಆಗಿರ್ಬೇಕು, ಗ್ರೂಪ್ ಲೀಡರ್ ತರ ಯಾಕೆ ಬಿಹೇವ್ ಮಾಡಬೇಕು ಅಂತ ನಿಮ್ಮ ವಿರೋಧಿಗಳ ಆರೋಪ ಮಾಡ್ತಾರೆ. ನಾಯಕ ಆದವನು ಸಿಕ್ಕದ ಕಡೆ ಸಮಸ್ಯೆ ಹೇಳ್ಕೊಂಡು ನಿಂತ್ಕೊಂಡ್ರೆ ಅವ್ನು ಲೀಡರ್ ಅಲ್ಲ. ತನ್ನ ಸಮಸ್ಯೆಗಳನ್ನ ಮೆಟ್ ನಿಂತು ಅದನ್ನ ಹ್ಯಾಂಡಲ್ ಮಾಡೋದ ಲೀಡರ್ಗೆ ಲಕ್ಷಣ. ಆದ್ರೆ ಸಿಕ್ಕಂತ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ವೇನೋ ವಿಜಯೇಂದ್ರ ಅವರು ಅಂತ ಅನ್ಸುತ್ತೆ. ಯಡಿಯೂರಪ್ಪ ಲೀಡರ್, ಆದ್ರೆ ವಿಜಯೇಂದ್ರ ಅವರು ಲೀಡರ್ ಆಗ್ಬೇಕು ಆ ಮಟ್ಟಿಗೆ ಇನ್ನು ಟೈಮ್ ಬೇಕು. ಹಾಗಾಗಿ ಹೌದು, 40% ಸರ್ಕಾರ ಅಂತ ಬಂದಾಗ ಅದನ್ನ ಸಮರ್ಪಕವಾಗಿ ಬಿಜೆಪಿ ಅವರು ಕೌಂಟರ್ ಮಾಡ್ಲಿಲ್ಲ. ಐ ಅಗ್ರಿ. ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ವಿಜಯೇಂದ್ರ ಅವರು ಯಾವ ಮುಖ ಇಟ್ಕೊಂಡು ನೀವು ಆರೋಪ ಮಾಡ್ತೀರಿ? ಡಿ ಕೆ ಅವರೇ ಕೇಳ್ತಾರೆ, ಯಡಿಯೂರಪ್ಪ ಜೈಲ್ಗೆ ಹೋಗಿದ್ ಯಾರ ಕಾರಣಕ್ಕೆ? ನಿಮ್ ಕಾರಣಕ್ಕಲ್ವಾ ಅಂತ. ಸೊ ಹಾಗಾಗಿ ಎಲ್ಲ ಅಲ್ಲೇ ಸುತ್ತ ವಾಪಸ್ಸು. ನೀವು ಬ್ಯಾಟಿಂಗ್ ಮಾಡಿದಾಗ ಅವ್ರ ಬೌಲಿಂಗ್ ಇರುತ್ತೆ, ನೀವು ಬೌಲಿಂಗ್ ಹೋದಾಗ ಅವ್ರ ಬ್ಯಾಟಿಂಗ್ ಇನ್ ಬರುತ್ತೆ, ವಾಪಸ್ ಬರ್ತಾ ಇರುತ್ತೆ. ಆಮೇಲೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಚುನಾವಣಾ ಕಣಕ್ಕಿಳಿಸುವ ರಾಜಕೀಯ ತಂತ್ರ ರೂಪಿಸಿದ್ದೆ ನಾನು ಅಂತ ವಿಜಯೇಂದ್ರ ಅವ್ರು ಹೇಳಿದ್ದಾರೆ. ಏನು ಮಾಡಕ್ಕಾಗಲ್ಲ ಪಾಪ. ಬಹಳಷ್ಟು ಈಗಾಗಲೇ ಒಂದಷ್ಟು ಗೊಂದಲಗಳಿದೆ, ಡೈಲಮಾಗಳಿದೆ ಪಾರ್ಟಿ ವಿಚಾರದಲ್ಲಿ. ಅವು ಸರಿ ಮಾಡ್ಕೊಂಡ್ರೆ ಸಾಕು ಅನ್ನಂಗಾಗಿದೆ ನಿಮ್ಗೆ. ನೋಡ್ಬೇಕು ಬಿಜೆಪಿ ಸನ್ನಿವೇಶಂಗೆ. ಕಾಂಗ್ರೆಸ್ನ ವಿರುದ್ಧವಾಗಿ ಪ್ರಬಲ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದಂತ ಬಿಜೆಪಿ ಮನೆ ಒಂದು 100 ಬಾಗ್ಲಾಗಿದೆ, 3 ಬಾಗ್ಲಲ್ಲ. ನಡೀತಾ ಇರುತ್ತೆ. ಅಧ್ಯಕ್ಷ ಈ ರೀತಿ ಅಸಮಾಧಾನ ವ್ಯಕ್ತಪಡಿಸುವ ಅಂತ ಬಂದ್ಬಿಡುತ್ತೆ ಅಂದ್ರೆ ಆ ಪಾರ್ಟಿ ಸನ್ನಿವೇಶ ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ರಕ್ಷಾಬಂಧನ ಎಂಬ ಪವಿತ್ರ ಹಬ್ಬದ ಸಂದರ್ಭ ಮಹಿಳೆಯರಿಗೆ ಬಿಜೆಪಿ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನೀಡೋಕೆ ಮುಂದಾಗಿದೆ. ಅದರಂತೆ ಮುಂಬರುವ ಆಗಸ್ಟ್ 28ರಿಂದ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ಹಣವನ್ನ ದೆಹಲಿಯ ಬಿಜೆಪಿ ಸರ್ಕಾರ, ಕರ್ನಾಟಕದವ್ರು ಏನು ಖುಷಿ ಆಗೋಕೋಬೇಡಿ, ದೆಹಲಿ ಸರ್ಕಾರ ಕೊಡ್ತಾ ಇರೋದು, ತನ್ನ ಚುನಾವಣಾ ಭರವಸೆಯಂತೆ ಮಹಿಳಾ ಸಮೃದ್ಧಿ ಯೋಜನೆಯನ್ನ ಜಾರಿ ಮಾಡಲಿದೆ ಅಂತ ವರದಿಯಾಗಿದೆ. ರಾಷ್ಟ್ರ ರಾಜಧಾನಿಯ 20ರಿಂದ 22 ಲಕ್ಷ ಮಹಿಳೆಯರಿಗೆ ರೇಖಾ ಗುಪ್ತಾ ನೇತೃತ್ವದ ಬಿಜೆಪಿ ಸರ್ಕಾರ 2,500 ರೂಪಾಯಿ ನೀಡಲಿದೆ. ಇನ್ನು ಈ ಯೋಜನೆಗೆ ರಕ್ಷಾಬಂಧನದಂದು ಆಗಸ್ಟ್ 28ರಂದು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಡ್ತಾರೆ. ಅದರಂತೆ ವಾರ್ಷಿಕ 2.5ರಿಂದ 3 ಲಕ್ಷಗಳ ಆದಾಯದ ಕುಟುಂಬಗಳ 21ರಿಂದ 60 ವರ್ಷ ವಯಸ್ಸಿನ ದೆಹಲಿಯ ಮಹಿಳೆಯರು ಈ ಯೋಜನೆಯಡಿ ಹಣ ಪಡೆಯಲಿದ್ದಾರೆ. ಆದ್ರೆ ಸರ್ಕಾರಿ ಮಹಿಳಾ ಉದ್ಯೋಗಿಗಳು, ತೆರಿಗೆ ಪಾವತಿದಾರರು, ಸರ್ಕಾರಿ ಪಿಂಚಣಿ ಪಡೆಯುವ ಹಿರಿಯ ನಾಗರಿಕರು, ಜೊತೆಗೆ ಕಾರುಗಳಂತಹ 4 ಚಕ್ರದ ವಾಹನ ಹೊಂದಿರುವವರಿಗೆ ಈ ಯೋಜನೆಯಿಂದ ಹಣ ಸಿಗೋದಿಲ್ಲ ಎನ್ನಲಾಗ್ತಾ ಇದೆ. ಏತನ್ಮಧ್ಯೆ ಅಧಿಕಾರಿಗಳನ್ನ ಉಲ್ಲೇಖಿಸಿ ಯೋಜನೆಗೆ ಈಗಾಗಲೇ ಬಹುತೇಕ ಎಲ್ಲಾ ಕೆಲಸಗಳು ಪೂರ್ಣಗೊಂಡಿದ್ದು ಇನ್ನುಳಿದ ಪ್ರಕ್ರಿಯೆ ಕೂಡ ಶೀಘ್ರ ಮುಗಿಯಲಿದ್ದು ಆಗಸ್ಟ್ 28ರಿಂದ ಎಲ್ಲರಿಗೂ ನೇರ ಹಣ ವರ್ಗಾವಣೆ ಮೂಲಕ ಅರ್ಹ ಫಲಾನುಭವಿಗಳ ಅಕೌಂಟ್ಗೆ ಹಣವನ್ನ ನೇರವಾಗಿ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಮಹಿಳಾ ಸಮೃದ್ಧಿ ಯೋಜನೆಗಾಗಿ ದೆಹಲಿ ಸರ್ಕಾರ ಈಗಾಗಲೇ 2026-27ನೇ ಸಾಲಿನ ಬಜೆಟ್ನಲ್ಲಿ 5,100 ಕೋಟಿ ಹಣವನ್ನ ಮೀಸಲಿಟ್ಟಿದೆ. ಯೋಜನೆಯ ಬಗ್ಗೆ ಪ್ರತಿಕ್ರಿಯಿಸಿರ್ತಕ್ಕಂಥ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಯೋಜನೆಯಡಿ ಎಲ್ಲಾ ಅರ್ಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಸರಿಯಾಗಿ ಹಣ ಸೇರುತ್ತೆ ಅನ್ನೋದನ್ನ ಖಚಿತಪಡಿಸಿಕೊಂಡ ನಂತರವೇ ತಮ್ಮ ಸರ್ಕಾರ ಜಾರಿಗೆ ತರುತ್ತಿರುವುದಾಗಿ ಹೇಳಿದ್ದಾರೆ. ಗುಡ್. ದುರಂತ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಗ್ಯಾರಂಟಿಯನ್ನ ಬರಕ್ ಮುಂಚೆ ಹೇಳಿದ್ರು, ಘೋಷಣೆ ಮಾಡಿದ್ರು, ಜಾರಿಗೆ ತಂದ್ರು, ಅಕೌಂಟ್ ಹಾಕಕ್ ಶುರುವಾದ್ರು. ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತತ್ರ ವರ್ಷ ದಾಟ್ತು. ಆದ್ರೆ ಕೊಟ್ಟಂತ ಮಾತನ್ನ 1 ವರ್ಷ ಆದ್ಮೇಲೆ ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಬಂದ್ರೆ ದಿವಾಳಿ ಆಗುತ್ತೆ ಅಂತ ಹೇಳ್ತಿದ್ರು ಬಿಜೆಪಿ ಅವರೇ. ಬಟ್ ಹಾಗಾಗಿ ಏನಾಗ್ತದೆ, ಎಲ್ಲ ಡೂಪ್ಲಿಕೇಟ್ ಆಗ್ತಿದೆ, ಕಾಪಿ ಆಗ್ತಿದೆ. ಈಗ ಯಾರನ್ನು ಟೀಕೆ ಮಾಡುವ ಸ್ಟೇಜ್ ಅಲ್ಲಿ ಯಾರು ಇಲ್ಲ. ಯಾಕೆ ಅಂದ್ರೆ ಕಾಂಗ್ರೆಸ್ನ ಟೀಕೆ ಮಾಡಿದಂತ ಬಿಜೆಪಿ ಅವರು ಕೂಡ ಈ ಮಹಾರಾಷ್ಟ್ರದಲ್ಲಿ, ದೆಹಲಿಯಲ್ಲಿ ಆ ಗ್ಯಾರಂಟಿ ರೀತಿಯ ಸ್ಕೀಮ್ಗಳನ್ನ ತಂದ್ರು. ಈಗ ಇವರು ಅಕೌಂಟ್ ಹಾಕ್ತಿದ್ದಾರೆ. ಬಟ್ ಇಲ್ಲಿ ಏನು ಅಂದ್ರೆ ಇಲ್ಲಿ ಮನೆ ಯಜಮಾನಿಯರ್ಗೆ ಆಗ್ತಿರೋ ಕರ್ನಾಟಕದಲ್ಲಿ. ಬಟ್ ಇಲ್ಲಿ ಟ್ಯಾಕ್ಸ್ ಕಟ್ಟೋರು, ಸರ್ಕಾರಿ ಮಹಿಳೆ ನೌಕರರಿಗಿಲ್ಲ. ಬಟ್ ಇನ್ನೆಲ್ಲ ಮಹಿಳೆಯರಿಗೆ ಏನು ಆ ವಯಸ್ಸಿನ ಮಿತಿ ಏನಿದೆ ಅವ್ರಿಗೆಲ್ಲ ಆಗ್ತಾ ಇದ್ದಾರೆ. 5,100 ಕೋಟಿ ಹಣ ಬೇಕಿಲ್ಲಿಗೆ. ಬಿಹಾರದ ಮಹಾಗಠಬಂಧನ ರಾಜಕೀಯದಲ್ಲಿ ಭದ್ರತೆಯ ವಿಚಾರವಾಗಿ ಭಾರಿ ತಲ್ಲಣ ಸೃಷ್ಟಿಯಾಗಿದೆ. ಬಿಹಾರದ ಮಾಜಿ ಮುಖ್ಯಮಂತ್ರಿ ಮತ್ತು ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಅವರಿಗೆ ನೀಡಲಾಗಿದ್ದ ಉನ್ನತ ಮಟ್ಟದ Z+ ಭದ್ರತೆಯನ್ನ ರಾಜ್ಯ ಸರ್ಕಾರ ಹಿಂಪಡೆದಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಲಾಲು ಪ್ರಸಾದ್ ಯಾದವ್ ಮಾತನಾಡಿದ್ದಾರೆ. ನಾನು ಬಿಹಾರದ ಸಿಂಹ, ನನ್ನನ್ನ ಯಾರೇ ಟಾರ್ಗೆಟ್ ಮಾಡ್ಲಿ, ನನಗೆ ಯಾವುದೇ ಆತಂಕವಿಲ್ಲ ಅಂತ ತೀಕ್ಷ್ಣವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಹಾರದ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ನೇತೃತ್ವದ ಪ್ರಸ್ತುತ ಸರ್ಕಾರವು ಇತ್ತೀಚೆಗೆ ಮಹತ್ವದ ಆದೇಶ ಹೊರಡಿಸಿ ಲಾಲು ಪ್ರಸಾದ್ ಯಾದವ್ ಮತ್ತು ಅವರ ಪತ್ನಿ ರಾಬ್ಡಿ ದೇವಿ ಅವರಿಗೆ ಇದ್ದ Z+ ಶ್ರೇಣಿಯ ಸುರಕ್ಷತೆಯನ್ನು ರದ್ದುಗೊಳಿಸಿದೆ. ಇದರ ಬದಲಾಗಿ 2 ಹಿರಿಯ ನಾಯಕರಿಗೆ ಬಿಹಾರ ವಿಶೇಷ ಸಶಸ್ತ್ರ ಪೊಲೀಸ್ ಗಾರ್ಡ್ಗಳನ್ನ ಕಾವಲಿಗೆ ನಿಯೋಜಿಸಿದೆ. ಸರ್ಕಾರದ ಈ ರಾಜಕೀಯ ನಡೆಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಲಾಲು ತಮ್ಮದೇ ವಿಶಿಷ್ಟ ಶೈಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಮತ್ತೆ ರಾಬ್ಡಿ ದೇವಿ ಇಬ್ರು ಕೂಡ ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು. ಮಾಜಿ ಮುಖ್ಯಮಂತ್ರಿಗಳಿಗೆ ಭದ್ರತೆ Z+ ಅಂದ್ರೆ ಅದು ಬೇರೆ ಇದಿರುತ್ತೆ. ನಮ್ಮಲ್ಲಿ ಯಾರಿಗೂ ಸಿದ್ದರಾಮಯ್ಯವ್ರಿಗಿಲ್ಲ,
ಯಡಿಯೂರಪ್ಪ ಅವ್ರಿಗಿಲ್ಲ, ಶೆಟ್ಟರ್ಗಿಲ್ಲ, ಬೊಮ್ಮಾಯಿಗಿಲ್ಲ, ಇವ್ರು ಯಾರು ವೀರಪ್ಪ ಮೊಯ್ಲಿ ಅವ್ರಿಗೆ ಯಾರಿಗೂ ಇಲ್ಲ. Z+ ಅಲ್ಲಿ ಇದು ಅವಂಗ ಅನ್ಬಿಟ್ಟು ನಾನ್ ಸಿಂಹ ಅನ್ಕೊಂಡ್ರೆ ಅಲ್ಲೆಲ್ಲ ಗನ್ ತಗೊಂಡೆ ಗುಂಡಾರ್ಸಿರ್ತಾರೆ ಅಲ್ಲಿ. ಅಲ್ಲ ನಡಿಲ್ಲ, ಸಿಂಹ ಗಿಮ್ಮ ಎಲ್ಲ ಕೇಳಕ್ಕಾಗಲ್ಲ. ಬಟ್ ಸ್ಟೇಟ್ ಪೊಲೀಸರು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ, ಆ ಭದ್ರತೆ ಇದ್ದೇ ಇರುತ್ತೆ. ಬಟ್ ರಾಜಕೀಯ ಜಿದ್ದಿನ ರಾಜ್ಯ ಅದು ಬಿಹಾರ. ಸೊ ಹಾಗಾಗಿ ಒಂದು ಸ್ವಲ್ಪ ಸುದ್ದಿ ಅಷ್ಟೇ. RJD ಅವರು ಹೊಚ್ಚಿಗೆ ಹೇಳ್ತಾರೆ ನಮ್ಮ ನಾಯಕರಿಗೆ ತೆಗ್ದಿದ್ದಾರೆ ಅಂತ. ಸೊ ಎಲ್ರಿಗೂ Z+ ಕೊಡಕ್ ಸಾಧ್ಯ ಇಲ್ಲ. ಇವ್ರಿಗೆ ಆ ಥರದ ಆತಂಕ ಇತ್ತು, ಆಗ ಕೊಟ್ಟಿದ್ರು. ಬಟ್ ಈಗ ತಗೊಂಡಿದ್ದಾರೆ. ರಾಜಕಾರಣ ಎಲ್ಲ ಕಡೆ ನಡೆಯುತ್ತದು. ಬಟ್ ಇಷ್ಟು ವರ್ಷ ಇರಲಿಲ್ಲ. ಇಷ್ಟು ವರ್ಷ ಆಡಳಿತದಲ್ಲಿ ಇದ್ದು ಒಂದು 15-20 ವರ್ಷದ ಮೇಲ್ಗಡೆ JDU ಕೂಡ ಅಧಿಕಾರದಲ್ಲಿತ್ತು, 15 ವರ್ಷದ ಮೇಲೆ. ಬಟ್ ವಾಪಸ್ ತಗೊಂಡಿರ್ಲಿಲ್ಲ. ಈ ಸಾಮ್ರಾಟ್ ಚೌಧರಿ ಯಾಕೋ ಹಳೆ ನಾಯಕರ ಮೇಲೆ, ಅವರು RJD ಮೊದಲೇ ಇದ್ದಿದ್ದು, ಸೊ ಅವ್ರ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದಾರ ಅಂತ ಅನ್ಸುತ್ತೆ. ಮುದುಕರೆಲ್ಲ ಆಶ್ರಮದಲ್ಲಿ ಬಿದ್ದಿರಬೇಕು ಅಂತ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಧ್ಯಕ್ಷ ಅಭಿಜಿತ್ ಹಿರಿಯ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಲ ಮಿಂಚಿ ಹೋದವರು ಸಾರ್ವಜನಿಕ ಮತ್ತು ರಾಜಕೀಯ ಜೀವನದಿಂದ ನಿವೃತ್ತಿ ಪಡೆದು ಆಶ್ರಮ ಸೇರಿ ವಿಶ್ರಾಂತಿ ಪಡೆಯುವುದು ಒಳ್ಳೆಯದು ಅಂತ ಅವರು ವ್ಯಂಗ್ಯವಾಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಸಾರ್ವಜನಿಕ ಚಳವಳಿ ಅಣ್ಣಾ ಹಜಾರೆ ಅವರು ಬೆಂಬಲ ಸೂಚಿಸಿದ್ದು, ಈ ಹಿನ್ನೆಲೆಯಲ್ಲಿ ಅಣ್ಣಾ ಅವರನ್ನ ಭೇಟಿಯಾಗ್ತೀರಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಅಭಿಜಿತ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಾವೀಗ ಯಾರನ್ನು ಭೇಟಿಯಾಗುವ ಆಲೋಚನೆಯಲ್ಲಿಲ್ಲ ಅಂತ ಸ್ಪಷ್ಟಪಡಿಸಿದ ಅವರು, 50 ಅಥವಾ 60 ವರ್ಷ ದಾಟಿದ ಹಿರಿಯರು, ಯುವಕರು ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ವಯಸ್ಸಾದವರು ಸ್ವಯಂ ಪ್ರೇರಿತರಾಗಿ ಸಾಮಾಜಿಕ ಹಾಗೂ ರಾಜಕೀಯ ಚಳವಳಿಗಳಿಂದ ದೂರ ಸರಿಬೇಕು. ಈಗಾಗಲೇ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸಿರುವ ಹಿರಿಯರು ಇನ್ನು ಮುಂದೆ ಆಶ್ರಮದಲ್ಲಿ ವಿಶ್ರಾಂತಿ ಪಡಿಬೇಕೇ ಹೊರತು ಯುವ ಪೀಳಿಗೆಯ ಭವಿಷ್ಯದ ವಿಷಯದಲ್ಲಿ ಅನಗತ್ಯವಾಗಿ ಮೂಗು ತೂರಿಸಬಾರದು ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಯುವಕರು ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ದಾರಿಯನ್ನ ಯುವ ಪೀಳಿಗೆ ನಿರ್ಧಾರ ಮಾಡುತ್ತೆ. ಯುವಕರು ತಮ್ಮ ಭವಿಷ್ಯವನ್ನ ಹೇಗೆ ರೂಪಿಸಿಕೊಳ್ಬೇಕು ಮತ್ತು ಮುಂದಿನ ನಡೆ ಏನಿರಬೇಕು ಎಂಬುದನ್ನ ತಾವೇ ತೀರ್ಮಾನಿಸಿಕೊಳ್ಳಲು ಬಿಡಬೇಕು ಅಂತ ಅವರು ಈ ಸಂದರ್ಭದಲ್ಲಿ ಪ್ರತಿಪಾದಿಸಿದರು. ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತ ಅವ್ರ ಕಡೆಯವರು ಹೇಳ್ತಾರೆ. ಅವ್ರು ಬೆಂಬಲ ಕೊಟ್ಟರು ಕೂಡ ಈ ತರ ಹೇಳಿಕೆಗಳು ಕೊಡುವಂತ ಸನ್ನಿವೇಶದಲ್ಲಿ ದುರಂತ. ಅಂಡ್ ಎರಡನೇದು, ಇವ್ರ ಅಪ್ಪ ಅಮ್ಮನೇನು ಆಶ್ರಮ ಕಳಿಸಿದಾರ? ಇವ್ರ ಅಜ್ಜಿ ತಾತ ಎಲ್ಲ ಆಶ್ರಮದಲ್ಲಿದಾರ? ಯಾವುದೇ ಒಂದು ಹೋರಾಟ ಆಗ್ಲಿ, ಆ ಹೋರಾಟಕ್ಕೆ ನೀತಿ ನಿಲುವು ಇಲ್ಲ ಅಂದ್ರೆ ಗಾಳಿಪಟ ಹತ್ರ ಕೆರೆಗಳು ಹೋಗ್ತಾ ಇರತ್ತೆ ಕಟ್ಟಾದ್ರೆ. ಏನ್ ಅಲ್ಲಿ ಅಷ್ಟು ಮಿಲಿಯನ್ ಫಾಲೋವರ್ಸ್ ಬಂದ್ರು ಅಂದ್ರು, ಫೀಲ್ಡ್ ಅಲ್ಲಿ ಪ್ರತಿಭಟನೆ ಮಾಡ್ಬೇಕಾದ್ರೆ ಅಲ್ಲಿ 1000 ಜನ ದಾಟಿರ್ಲಿಲ್ಲ, 100 ಜನದ ಲೆಕ್ಕದಲ್ಲಿ ಇದ್ರು ಪ್ರತಿಭಟನೆಗೆ. ಸೋಷಿಯಲ್ ಮೀಡಿಯಾ ಸ್ಟಾರ್ಗಳೆಲ್ಲ ಏನೋ ಆಗ್ಬಿಡ್ತಾರೆ ಹೋರಾಟಗಳಲ್ಲಿ, ರಾಜಕಾರಣದಲ್ಲಿ ಅಂದ್ರೆ ಅವೆಲ್ಲ ಭ್ರಮೆ. ಯಾರೋ ಒಂದು 25 ಮಿಲಿಯನ್ ಫಾಲೋವರ್ಸ್ ಇದ್ದವನು MLA ಎಲೆಕ್ಷನ್ ಕಂಟೆಸ್ಟ್ ಮಾಡಿ 700 ಓಟ್ ತಗೊಂಡಿದ್ದು ಮುಂಬೈಲಿ. ಹಾಗಾಗಿ ಸೋಷಿಯಲ್ ಮೀಡಿಯಾ ಅಟ್ಲೀಸ್ಟ್ ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡೋದು ಕಾಸರ ಬರುತ್ತೆ ಅಭಿಜಿತ್ಗೆ, ಇದ್ರಲ್ಲಿ ಏನೂ ಸಿಗಲ್ಲ. ಹಾಗಾದ್ರೆ ನಿಮ್ಗೆ ಸಪೋರ್ಟ್ ಮಾಡುವಂತ ಕಾಂಗ್ರೆಸ್ ಅಲ್ಲಿ ಸೋನಿಯಾ ಗಾಂಧಿ ಅವರು, ಅವರೆಲ್ಲ ಎಲ್ಲಿಗೆ ಹೋಗ್ಬೇಕಾಗಾರೆ? ಖರ್ಗೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕಾಗಾದ್ರೆ? ಬಿಜೆಪಿ ವಿರುದ್ಧ ನಡೀತಿರ್ತಕ್ಕಂಥ ಒಂದು ಹೋರಾಟದ ರೂಪ ಈ CJP, ಕಾಕ್ರೋಚ್ ಜನತಾ ಪಾರ್ಟಿ. ಅದಕ್ಕೆ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಬಹುದೊಡ್ಡ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅವ್ರ ನಾಯಕಿ ಸೋನಿಯಾ ಗಾಂಧಿ ಅವರು, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಏನೋ ಇವ್ರಿಗೆ ಹೇಳ್ಬಿಟ್ರಿ ಅಪ್ಪ ಅಣ್ಣಾ ಹಜಾರೆಗೆ. ಹೇಳ್ತೀರಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆಲ್ಲ ತಾಕತ್ತಿದೆಯಾ? ಹಾಗಾಗಿ ತಿಳುವಳಿಕೆ ಇಲ್ದಿರೋರ್ಗೆ ಅಧಿಕಾರ ಕೊಟ್ರೆ, ಅವಕಾಶ ಕೊಟ್ರೆ ಏನಾಗತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ಯಾರು ಅಧಿಕಾರನೂ ಕೊಟ್ಟಿಲ್ಲ, ಅವಕಾಶನೂ ಕೊಟ್ಟಿಲ್ಲ. ಏನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಬೆಳೆದವ್ರು ಅದಕ್ಕಷ್ಟೇ. ಹಾಗಂತ ಅಣ್ಣ ಎಲ್ಲ ಮನೇಲಿರ್ಬೇಕು, ಆಶ್ರಮದಲ್ಲಿರ್ಬೇಕು ಅನ್ನೋ ಹೇಳಿಕೆಗಳಿದೆಯಲ್ಲ, ಅದೊಂದು ರೀತಿಯ ದಡ್ಡತನ, ತಿಕ್ಲತನ ಅಂತ ಹೇಳ್ಬೋದು ಅಷ್ಟೇ. ಬಿಹಾರದ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಲು ಸಜ್ಜಾಗಿರ್ತಕ್ಕಂಥ ಜನಸುರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರು ಬಂಕೀಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮೂಲಕ ತಮ್ಮ ಚುನಾವಣಾ ರಾಜಕೀಯದ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬುಧವಾರ ಕ್ಷೇತ್ರದಾದ್ಯಂತ ಭರ್ಜರಿ ಮನೆ ಪ್ರಚಾರ ಕೈಗೊಳ್ಳುವ ಮೂಲಕ ಮತ್ತೆ ಭೇಟಿ ನಡೆಸಿದ್ರು. ಈ ಹಿಂದೆ ಅಂದ್ರೆ 2024ರಲ್ಲಿ ತಮ್ಮ ರಾಜಕೀಯ ಪಕ್ಷವನ್ನು ಅಧಿಕೃತವಾಗಿ ಘೋಷಿಸುವ ಮೂಲಕ ಮುನ್ನ ಬಿಹಾರದಾದ್ಯಂತ ವ್ಯಾಪಕವಾಗಿ ಪಾದಯಾತ್ರೆ ನಡೆಸಿದ್ದ ಮಾಜಿ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಬುಧವಾರ ರಾಜ್ಯ ರಾಜಧಾನಿ ಪಾಟ್ನಾ ವ್ಯಾಪ್ತಿಯ ಬಂಕೀಪುರ ಕ್ಷೇತ್ರದ ವಿವಿಧ ಜನವಸತಿ ಪ್ರದೇಶಗಳಲ್ಲಿ ಕಾಲ್ನಡಿಗೆಯಲ್ಲೇ ಸಂಚರಿಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ತಾವು ಅಧಿಕಾರಕ್ಕೆ ಬಂದರೆ ಅವುಗಳನ್ನು ಬಗೆಹರಿಸುವುದಾಗಿ ಭರವಸೆ ಕೊಟ್ಟರು. ಇದೇ ವೇಳೆ ಈ ಕ್ಷೇತ್ರವನ್ನು ತನ್ನಲ್ಲೇ ಉಳಿಸಿಕೊಳ್ಳಲು ಕಸರತ್ತು ನಡೆಸಿರ್ತಕ್ಕಂಥ ಬಿಜೆಪಿಯು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ತೆರವುಗೊಳಿಸಿದಂತ ಈ ಸ್ಥಾನಕ್ಕೆ ಯುವ ಮೋರ್ಚಾದ ಸಾಮಾನ್ಯ ನಾಯಕ ಅಭಿಷೇಕ್ ಕುಮಾರ್ ಅವರಿಗೆ ಟಿಕೆಟ್ ನೀಡಿರುವ ಬಗ್ಗೆ ಸುದ್ದಿಗಾರರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಅತ್ಯಂತ ಸಹಜವಾಗಿ ಉತ್ತರ ಕೊಟ್ಟಂತ 47 ವರ್ಷದ ಪ್ರಶಾಂತ್ ಕಿಶೋರ್, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಇರುತ್ತೆ. ಯಾವ ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಎಂಬುದು ಅವರ ಪಕ್ಷದ ಆಂತರಿಕ ನಿರ್ಧಾರ ಅಂತ ಹೇಳಿದ್ರು. ಚುನಾವಣಾ ಚಾಣಕ್ಯ ಬೇರೆಯವ್ರಿಗೆ ಗೆಲ್ಸ್ಬೇಕಾರೆ ತಾನೇ ಪಾರ್ಟಿ ಕಟ್ಟಿದಾಗ ಚುನಾವಣೆ ಗೆಲ್ಲಿಲ್ಲ. ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಕ್ಕೆ ಕಾರಣ ಆದ್ರು, ಸ್ಟ್ರಾಟಜಿ ಮಾಡಿದ್ರು, ಅವ್ರು ಬರಕ್ ಕಾರಣ ಆದ್ರು, ಎಲ್ಲ ಮಾಡಿದ್ರು. ಎಷ್ಟೋ ಕಡೆ ಫೇಲ್ ಕೂಡ ಆಯ್ತು.
ಆದ್ರೆ ತಾನೇ ಪಾರ್ಟಿ ಕಟ್ ಚುನಾವಣೆಗೆ ಹೋದಾಗ ರಿಸಲ್ಟ್ ಶೂನ್ಯ. ಈಗ ಅಲ್ಲಿ ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆದ್ಮೇಲೆ ಅವ್ರು ರಾಜ್ಯಸಭೆಗೆ ಹೋದ್ರು, ಅಲ್ಲಿ ಖಾಲಿ ಆಗಿರೋ MLA ಕಾನ್ಸ್ಟಿಟ್ಯೂನ್ಸಿಗೆ ಈಗ ಬೈ ಎಲೆಕ್ಷನ್, ಈಗ ಅಲ್ಲಿ ಕಂಟೆಸ್ಟ್ ಮಾಡಕ್ ಹೋಗಿದ್ದಾರೆ. ಈಗ JDU ಕಾಂಗ್ರೆಸ್ ಎಲ್ಲ ಸೇರಿ ಸಪೋರ್ಟ್ ಮಾಡಿದ್ರೆ ಫೈಟ್ ಆಗುತ್ತೆ ಅಲ್ಲಿ ಅಷ್ಟೇ. ಐ ಥಿಂಕ್ 94 ಇಂದ 92 ಇಂದ ಅಲ್ಲಿ ಬಿಜೆಪಿನೇ ವಿನ್ ಆಗ್ತಾ ಬರ್ತಿದೆ. ಹಾಗಾಗಿ ಇದೊಂಥರ ರೇಸ್ ಇದ್ದಂಗೆ. ಚುನಾವಣಾ ಚಾಣಕ್ಯ ಬೇರೆಯವ್ರು ಚುನಾವಣೆ ಮಾಡ್ಬೇಕಾರೆ ತಾನೇ ಚುನಾವಣಾ ಚಾಣಕ್ಯ ಸೋತು ಸುಣ್ಣ ಆಗಿದ್ದಾಗ ಮತ್ತೆ ಚಾಣಕ್ಯ ಅಂತ ಕೆಲವರು ಬಳಸಲ್ಲ. ಈಗ ಮತ್ತೇನಾರ ಗೆದ್ರೆ ಒಂದು MLA ಅಷ್ಟೇ. ಬಿಹಾರದ ಫಲಿತ ಈಗ ನಿಜವಾಗ್ಲೂ ಚಾಣಕ್ಯ ಅಂದ್ರೆ ವಿಜಯ್ ತಮಿಳ್ನಾಡಲ್ಲಿ ಮೆಚ್ಬೋದು. ಹಂಗೆ 0 ಇಂದ 0 ಪಾರ್ಟಿ ಕಟ್ಟಿ ಅಧಿಕಾರಕ್ಕೆ ಬಂದು CM ಆಗೋದಿಲ್ಲ, ಅದು ಗ್ರೇಟ್. ಅರವಿಂದ್ ಕೇಜ್ರಿವಾಲ್ ಗ್ರೇಟ್, ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರ ಪಾರ್ಟಿ ಕಟ್ಟಿ ಒಂದ್ 2-3 ಸಾರಿ CM ಆಗಿ ಈಗ ಮಾಜಿ ಆಗಿರ್ಬೋದನ್ನು. ಹಾಗಾಗಿ ಕಳೆದ 2-3 ದಶಕಗಳ ರಾಜಕಾರಣ ನೋಡಿದ್ರೆ ಆ ತರದ ಚಾಣಕ್ಯ ಅಂತ ಕಾಣೋದು ಕಣ್ ಮುಂದೆ ಒಂದು ಅರವಿಂದ್ ಕೇಜ್ರಿವಾಲ್, ಇನ್ನೊಂದು ಇತ್ಲ ಕಡೆ YSRCP ಜಗನ್ ಅವ್ರ ಅಪ್ಪಂದಿತ್ತು, ಆದ್ರೆ ಅದು ಹೊಸ ಪಾರ್ಟಿ ಕಟ್ಕೊಂಡು ಮೂವ್ ಆದ್ರು ವಿಜಯ್. ಪ್ರಶಾಂತ್ ಕಿಶೋರ್ ಅಲ್ಲೆಲ್ಲೋ ಸಲಹೆ ಕೊಟ್ಟ ತಕ್ಷಣ ನಮ್ಮೂರು ನಾವು ಇರ್ನಾರ್ದೆ ನಾವು ಚಾಣಕ್ಯ ಅಂತ ಹಾಕೊಂಡು ಹೋಗ್ತಿರ್ತೀವಿ, ಬಟ್ ಅಲ್ಲ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಮತ್ತೊಮ್ಮೆ ಅಪಾಯಕಾರಿ ಹಂತಕ್ಕೆ ತಲುಪಿದೆ. ಈಗ ಇರುವ ಅಮೆರಿಕ ಮತ್ತು ಇರಾನ್ ಮಧ್ಯದ ಕದನ ವಿರಾಮ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗಿನ ಕದನ ವಿರಾಮ ಒಪ್ಪಂದ ಮುಗಿದಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ನ್ಯಾಟೋ ಶೃಂಗಸಭೆಯ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಟ್ರಂಪ್ ಇರಾನ್ ಒಪ್ಪಂದದ ನಿಯಮಗಳನ್ನ ಗೌರವಿಸಿಲ್ಲ ಅಂತ ಆರೋಪ ಮಾಡಿದರು. ಇರಾನ್ ಜೊತೆಗಿನ ಒಪ್ಪಂದ ಈಗ ಮುಗಿದಿದೆ ಅಂತ ನಾನು ಭಾವಿಸುತ್ತೇನೆ, ಅವರೊಂದಿಗೆ ಮಾತುಕತೆ ನಡೆಸುವುದು ಕೇವಲ ಸಮಯ ವ್ಯರ್ಥ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಹೇಳಿಕೆಯಿಂದ ಸದ್ಯ ಮತ್ತೆ ವಿಶ್ವದಲ್ಲಿ ಆತಂಕ ಹೆಚ್ಚಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗಿನ ಅಮೆರಿಕದ ಕದನ ವಿರಾಮ ಅಂತ್ಯ ಅಂತ ಹೇಳಿದ್ದು ಇರಾನ್ ನಾಯಕರನ್ನ ಸುಳ್ಳುಗಾರರು ಮತ್ತು ಹುಚ್ಚರು ಅಂತ ಕರೆದಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳ ಬಗ್ಗೆ ಒಪ್ಪಂದ ಮಾಡಿಕೊಂಡಿದ್ದರೂ ಅದನ್ನ ಗೌರವಿಸಿಲ್ಲ ಅಂತ ತಿಳಿಸಿದ್ದಾರೆ. ಹೀಗಾಗಿ ಕದನ ವಿರಾಮ ಅಂತ್ಯ ಮಾಡಿ ಮತ್ತೆ ದಾಳಿಗಳು ಮುಂದುವರಿಯುವ ಸಾಧ್ಯತೆ ಇದೆ. ಇದರಿಂದ ಮತ್ತೆ ಜಗತ್ತಿನ ಇತರೆ ದೇಶಗಳಿಗೆ ಆತಂಕ ಹೆಚ್ಚಾಗಿದೆ. ಕಾರಣ ಎಷ್ಟೇ, ಫ್ಯೂಯಲ್ ರೇಟ್ ಮತ್ತೆ ಜಾಸ್ತಿ ಆಗುತ್ತೆ. ಇತ್ತೀಚೆಗೆ ಅಮೆರಿಕ ಮತ್ತು ಇರಾನ್ ಪರಮಾಣು ಕಾರ್ಯಕ್ರಮ ಸೇರಿದಂತೆ ವಿವಾದಗಳ ಬಗ್ಗೆ ಮಾತುಕತೆ ನಡೆಸಲು ತಾತ್ಕಾಲಿಕ ಒಪ್ಪಂದಕ್ಕೆ ಬಂದಿದ್ವು. ಆದ್ರೆ ಟ್ರಂಪ್ ಅವರ ಇತ್ತೀಚಿನ ಹೇಳಿಕೆಯು ಈ ಒಪ್ಪಂದವನ್ನ ಅಮೆರಿಕ ಕೊನೆಗೊಳಿಸಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಟ್ರಂಪ್ ನಮಗೆ ಒಂದು ಒಪ್ಪಂದವಿತ್ತು, ಎಲ್ಲರೂ ಅದನ್ನು ಒಪ್ಕೊಂಡ್ರು, ಆದ್ರೆ ಇರಾನ್ ಅದನ್ನು ಉಲ್ಲಂಘಿಸಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಏನು ಮಾಡಕ್ಕಾಗಲ್ಲ, ಇದು ಹಿಂಗೆ ಕಿತ್ತಾಡಬೇಕು ಗುದ್ದಾಡಬೇಕು ಅಂತಂದ್ರೆ ಅವ್ರು ನಡೀತಾ ಇರತ್ತೆ, ಇದು ನಿಲ್ಲಲ್ಲ ಅಂತ ಕಾಣುತ್ತೆ. ಬಟ್ ಇದು ಭಾರತಕ್ಕೆ ದೊಡ್ಡ ಸಮಸ್ಯೆ. ಹಾಗಾಗಿ ನಮ್ಮವ್ರು ಈ ಫ್ಯೂಯಲ್ ಬದಲು ಆಲ್ಟರ್ನೇಟಿವ್ ಎಲೆಕ್ಟ್ರಿಕ್ ವೆಹಿಕಲ್ಗಳು, ಎಲೆಕ್ಟ್ರಿಕ್ ಸ್ಟವ್ಗಳು ಈ ಬೇರೆ ಬೇರೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಈ ಮತ್ತೆ ಶುರುವಾರೆ ನಿಲ್ಲ ಲಕ್ಷಣ ಇಲ್ಲ, ಎಲ್ಲಾ ಒಪ್ಪಂದಗಳು ಡಮಾರ್. ಇದಿಷ್ಟು ಇಂದಿನ ಸುದ್ದಿ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.